ತಾಯಿ ಏನು ಅವಶೇಷಗಳ ಅಡಿ ಸಿಲುಕಾಕೊಂಡಿದ್ರು, ಅವರ ರಕ್ಷಣೆಯನ್ನ ಮಾಡಲಾಗಿದೆ. ಕೊನೆಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಬೆಳಗ್ಗೆ 4:30ರಿಂದ ನಡೀತಾ ಇದ್ದಂಥ ರಕ್ಷಣಾ ಕಾರ್ಯಾಚರಣೆ ಇದು. NDRF ಹಾಗೂ SDRF ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ರು. 2 ಮಕ್ಕಳು ತಾಯಿ ಸಿಲುಕಾಕೊಂಡಿದ್ರು. ಇದರಲ್ಲಿ ಒಂದು ಮಗು ಮೃತಪಟ್ಟಿದೆ. ಇನ್ನೊಂದು ಮಗುವಿನ ರಕ್ಷಣೆ ಕೆಲವೇ ಕ್ಷಣಗಳ ಹಿಂದೆ ಆಯಿತು. ಈಗ ತಾಯಿಯ ರಕ್ಷಣೆಯೂ ಕೂಡ ಆಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಂಥ ತಾಯಿಯನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹರಸಾಹಸ ಪಟ್ಟಿದ್ದಾರೆ ಸಿಬ್ಬಂದಿ. ಈಗ ತಾಯಿಯ ರಕ್ಷಣೆ ಕೂಡ ಆಗಿದೆ. ಆ ತಾಯಿಯ ರಕ್ಷಣೆಗೋಸ್ಕರ ಪ್ರತಿಯೊಬ್ಬರು ಕೂಡ ಅಲ್ಲಿ ಕಾಯ್ತಾ ಇದ್ರು. ಆದಷ್ಟು ಬೇಗ ತಾಯಿಯನ್ನ ಜೀವಂತವಾಗಿ ಹೊರ ತೆಗಿಬೇಕು ಅಂತ. ಈಗಾಗಲೇ ಒಂದು ಮಗು ಮೃತಪಟ್ಟಿದೆ, ಇನ್ನೊಂದು ಮಗು ಹಾಗೂ ತಾಯಿಯ ರಕ್ಷಣೆ ಆಗಿದೆ. ಆರ್ಯನ್ ಎಂಬಂತ ಮಗು ಮೃತಪಟ್ಟಿದೆ. ಆರುಷ್ ಅನ್ನುವಂಥ ಮಗುವನ್ನ ರಕ್ಷಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಈಗ ತಾಯಿಯ ರಕ್ಷಣೆಯೂ ಕೂಡ ಆಗಿದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸ್ಲ್ಯಾಬ್ ಬಿದ್ದಿದ್ರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಲ್ಲಿ ತೊಡಕಾಗ್ತಾ ಇತ್ತು. ಅದನ್ನು ತೆರವು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಮತ್ತೊಂದು ಕಡೆ ಮಳೆ ರಾಯನ ಅಡ್ಡಿ ಬೇರೆ. ಇದೆಲ್ಲದರ ಮಧ್ಯೆನೇ NDRF SDRF ಸಿಬ್ಬಂದಿ ಸತತವಾಗಿ ಕಾರ್ಯಾಚರಣೆ ನಡೆಸಿ ಈಗ ತಾಯಿಯನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ತಾಯಿ ಅಶ್ವಿನಿಯ ರಕ್ಷಣೆ ಆಗಿದೆ. ಒಂದು ಕಡೆ ಕಾಂತಪ್ಪ ಕಾಲ್ಕಟ್ಟಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಮಗು ಆರುಷ್ನನ್ನು ಕೂಡ ರಕ್ಷಣೆ ಮಾಡಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈಗ ತಾಯಿಯನ್ನು ಕೂಡ ರಕ್ಷಣೆ ಮಾಡಲಾಗಿದೆ. ಇಲ್ಲಿವರೆಗೂ ಕೂಡ ಅವರು ಒಳಗಡೆನೆ ಏನು ಸಿಲುಕಾಕೊಂಡಿದ್ರು, ಅವಶೇಷಗಳ ಅಡಿಯಲ್ಲಿದ್ದರು, ಅವರಿಗೆ ಆಕ್ಸಿಜನ್ ಪೂರೈಕೆ ಮಾಡೋದ್ರ ಮೂಲಕ ಅವರನ್ನ ಜೀವಂತವಾಗಿಡೋದಕ್ಕೆ ಅಂತೇಳಿ ಹರಸಾಹಸ ಪಡ್ತಾ ಇದ್ರು. ಕೊನೆಗೂ ಕೂಡ ಅವರನ್ನ ಸೇಫ್ ಆಗಿ ಹೊರಗೆ ಕರೆತರಲಾಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿದ್ದಂಥ ತಾಯಿ ಮಗುವಿನ ರಕ್ಷಣೆ ಆಗಿದೆ. ಒಂದು ಮಗು ಈ ಒಂದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಿದೆ. ಕಾರಣ ಗುಡ್ಡ ಕುಸಿತ ಆಗ್ತಾ ಇದ್ದಂತೆಯೇ ಆ ಮಗುವಿಗೆ ಒಂದಷ್ಟು ಏಟುಗಳು ಬಿದ್ದಿತ್ತು. ಹಾಗಾಗಿನೇ ಆ ಮಗು ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದರಿಂದ ಹೊರ ತೆಗೆದ ಮೇಲೂ ಕೂಡ ಬದುಕುಳಿಲಿಲ್ಲ. ಬಟ್ ಆರುಷ್ 1 ವರ್ಷದ ಮಗು ಹಾಗೂ ತಾಯಿಯ ರಕ್ಷಣೆ ಮಾಡಿದಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪಾಪ ತಾಯಿಯ ಪರಿಸ್ಥಿತಿ ಕೂಡ ಬಹಳ ಕ್ಲಿಷ್ಟಕರವಾಗಿದೆ. ಕಾರಣ ತನ್ನ 2 ಮಕ್ಕಳು ಬದುಕಬೇಕು ಅನ್ನುವಂಥ ಕಾರಣಕ್ಕೆ ಅವುಚ್ಕೊಂಡು ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ರು. ಬದುಕುಳಿಲಿ ಅಂತ ತನ್ನ ಮಕ್ಕಳನ್ನು ಅಲ್ಲೂ ಕೂಡ ಪೋಷಣೆ ಮಾಡ್ತಾ ಇದ್ದಂಥ ತಾಯಿ ಕೊನೆಗೂ ಕೂಡ ಸುರಕ್ಷಿತವಾಗಿ ಸೇಫಾಗಿ ಬಂದಿದ್ದಾರೆ ಹೊರಗಡೆ. ಅವರನ್ನು ಹೊರಗೆ ಕರೆತರಲಾಗಿದೆ. ಅವ್ರಿಗೂ ಕೂಡ ಒಂದಷ್ಟು ಏಟುಗಳು ಬಿದ್ದಿದೆ. ನೋಡಿ, ಅವರನ್ನು ರಕ್ಷಣೆ ಮಾಡಿರುವಂಥ ಕಾರ್ಯಾಚರಣೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಉಳ್ಳಾಲದ ದೇರಳಕಟ್ಟೆ ಮೊಂಟೆದ ಪೊಂಬದ ಹಿತ್ತುವಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿತ್ತು. ಆ ಪ್ರಕರಣದಲ್ಲಿ, ಆ ಘಟನೆಯಲ್ಲಿ ಅವಶೇಷಗಳ ಅಡಿ ಸಿಲುಕಿದ್ದಂಥ ತಾಯಿ 2 ಮಕ್ಕಳೇನು ಸಿಲುಕಾಕೊಂಡಿದ್ರು, ಅದರಲ್ಲಿ ಈಗಾಗಲೇ ತಾಯಿ ಮಗುವಿನ ರಕ್ಷಣೆ ಆಗಿದೆ. ಒಂದು ಮಗು ಈಗ ಮೃತಪಟ್ಟಿದೆ. ತಾಯಿ ಮಗು ಈಗ ಸೇಫ್ ಆಗಿದ್ದಾರೆ. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು NDRF ಮತ್ತು SDRF ಸಿಬ್ಬಂದಿಗೆ ಮತ್ತು ಸ್ಥಳೀಯರಿಗೆ. ವೈದ್ಯರ ತಂಡ, ಆಂಬ್ಯುಲೆನ್ಸ್ ಇವೆಲ್ಲವೂ ಕೂಡ ಅಲ್ಲಿಯೇ ಬೀಡು ಬಿಟ್ಟಿತ್ತು. ಬೆಳಗ್ಗೆ 4:30ರಿಂದ ಈಗ 1:30ರವರೆಗೂ ಕೂಡ ಕೆಲಸ ನಡೀತಾ ಇರುವಂಥದ್ದು, ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಸತತವಾಗಿಯೇ ಕಾರ್ಯಾಚರಣೆ ನಡೆದಿರೋದು. ಸದ್ಯ ಈಗ ಅವರ ರಕ್ಷಣೆ ಆಗಿದೆ.